ದೊಡ್ಡ ದೊಡ್ಡ ಬೆಟ್ಟಗಳಿಂದ ಸುತ್ತುವರೆದ ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಹಳ್ಳಿ ಸುಂದರವಾಗಿತ್ತು. ಬೆಳಗಿನ ಹೊತ್ತು ಹೊಳೆಯುವ ಮಂಜು, ಹೊಲಗದ್ದೆಯ ಹಸಿರು, ನದಿಯ ಮೃದುವಾದ ಹರಿವು ಎಲ್ಲವೂ ಚಿತ್ರದಲ್ಲಿ ಬಿಡಿಸಿದಂತೆ. ಆದರೆ ಅರ್ಜುನ್ನ ಮನಸ್ಸು ಮಾತ್ರ ಅಷ್ಟು ಮೃದುವಿರಲಿಲ್ಲ. ಅವನಿಗೆ ಒಂದು ಆಸೆ, ಒಂದೇ ದಿನದಲ್ಲಿ ದೊಡ್ಡವನಾಗಬೇಕು. ಅವನಿಗೆ ದುಡಿಮೆ ಬೇಡ, ಸಾಧನೆ ಮಾತ್ರ ಬೇಕಿತ್ತು. ಒಂದು ದಿನ ಹಳ್ಳಿಯ ಮೇಳದಲ್ಲಿ ಒಬ್ಬ ಜ್ಯೋತಿಷಿ ಬಂದ. ಜನರು ಸಾಲಾಗಿ ನಿಂತಿದ್ದರು. ಅರ್ಜುನ್ ಕೂಡ ಓಡಿಕೊಂಡು ಹೋದ. ಸ್ವಾಮಿ, ನಾನು ಯಾವಾಗ ದೊಡ್ಡ ಮನುಷ್ಯನಾಗುತ್ತೇನೆ ಎಂದು ಕೇಳಿದ. ಸ್ವಾಮಿ ನಗುತ್ತಾ, ಬೇಟಾ, ದೊಡ್ಡವನಾಗಲು 2 ಮಾರ್ಗಗಳಿವೆ. ಒಂದು ದೇವರು ಕೊಡುವ ಅದೃಷ್ಟ, ಇನ್ನೊಂದು ನೀನು ಮಾಡೋ ದುಡಿಮೆ. ಆದರೂ ಎರಡನೆಯದು ಹೆಚ್ಚು ಖಚಿತ. ಅರ್ಜುನ್ ಗಂಭೀರವಾಗಿ ಕೇಳಲಿಲ್ಲ. ಅವನಿಗೆ ಮೊದಲನೆಯದು ಬೇಕಿತ್ತು. ಒಂದು ದಿನದಲ್ಲಿ ಅದೃಷ್ಟ ಬಂದು ಜೀವನ ಬದಲಾದರೆ ಸಾಕು. ಅರ್ಜುನ್ ಪ್ರತಿದಿನ ಹಳ್ಳಿಯಲ್ಲಿ ಏನು ಸಿಗುತ್ತದೋ ಅದನ್ನೇ ಪ್ರಯತ್ನಿಸುತ್ತಿದ್ದ. ಒಮ್ಮೆ ಧನಪೆಟ್ಟಿಗೆ ಸಿಗುತ್ತದೆ ಎಂದು ಕಾಡಿನಲ್ಲಿ ಹುಡುಕುವುದು, ಒಮ್ಮೆ ಜೂಜಾಟದಲ್ಲಿ ಸುಲಭ ಹಣ ಗೆಲ್ಲಲು ಪ್ರಯತ್ನಿಸುವುದು, ಇನ್ನೊಮ್ಮೆ ಯಾರಾದರೂ ಬಿಟ್ಟು ಹೋಗಿರುವ ಚಿನ್ನದ ನಾಣ್ಯ ಸಿಗುತ್ತದೆಯೇ ಎಂದು ನದಿ ತೀರದಲ್ಲಿ ತಿರುಗಾಡುವುದು. ಒಂದು ಸಂಜೆ ಹಳ್ಳಿ ಮೇಲೆ ಭಾರೀ ಮಳೆ ಬಂತು. ನದಿಗೆ ಪ್ರವಾಹ, ಗದ್ದೆಗಳಿಗೆ ನೀರು. ಹಳ್ಳಿಯವರು ಎಲ್ಲರೂ ಸೇರಿ ತಡೆಗೋಡೆ ಕಟ್ಟಲು ಓಡಿದರು. ಅರ್ಜುನ್ ಮಾತ್ರ ದೂರ ನಿಂತು ನೋಡುತ್ತಿದ್ದ. ಹಳ್ಳಿಯ ಹಿರಿಯರು ಅವನನ್ನು ಕರೆಯುತ್ತಾ, ಬಾ ಮಗ, ನಿನ್ನ ಕೈ ಸಹ ಬೇಕು ಎಂದರು. ಅರ್ಜುನ್, ನಾನು ದೊಡ್ಡ ಕೆಲಸ ಮಾಡ್ತೇನೆ, ಇದರಲ್ಲಿ ನನ್ನಿಂದ ಏನೂ ಆಗಲ್ಲ. ಹಿರಿಯರು ಒಂದು ಮಾತು ಮಾತ್ರ ಹೇಳಿದರು, ಮಗ, ದೇವರಿಗೆ ಕೈಕಾಲುಗಳಿಲ್ಲ, ಆದ್ದರಿಂದ ನಮಗೇ ಇದೆ. ದುಡಿಮೆ ಮಾಡೋ ನಮ್ಮ ಕೈಗಳೇ ದೇವರ ಕೈಗಳು. ಆ ಮಾತು ಅವನ ಕಿವಿಯಲ್ಲಿ ಸದ್ದು ಮಾಡಿತು. ಅರ್ಜುನ್ ಮೊದಲು ಆಸಕ್ತಿಯಿಲ್ಲದೆ, ನಂತರ ಜೋರಾಗಿ ಮಳೆ, ಥಂಡಿ, ಗಾಳಿ ಏನೂ ಲೆಕ್ಕಿಸದೆ ಕಲ್ಲು ಎತ್ತಿ, ಮಣ್ಣು ಕುಟ್ಟಿ, ಕಡ್ಡಿ ತಂದು ಜನರ ಜೊತೆ ನಿಂತ. ರಾತ್ರಿ ಪೂರಾ ಹಳ್ಳಿಯವರು ದುಡಿದರು. ಬೆಳಗ್ಗೆ ಸೂರ್ಯೋದಯವಾಗುವಷ್ಟರಲ್ಲೇ ನದಿಯ ನೀರು ಹಳ್ಳಿಗೆ ನುಗ್ಗುವುದನ್ನು ತಡೆಗೋಡೆ ತಡೆದಿತ್ತು. ಹಳ್ಳಿಯವರು ಸಂಭ್ರಮಿಸಿದರು. ಹಿರಿಯರು ಅರ್ಜುನ್ನ ಬೆನ್ನಿಗೆ ಕೈ ಹಾಕಿ, ಇಂದು ದೇವರು ನಿನ್ನ ಮುಖದಲ್ಲಿ ಕಾಣಿಸಿಕೊಂಡ ಎಂದರು. ಆ ಮಾತು ಕೇಳಿ ಅರ್ಜುನ್ನಲ್ಲಿ ಏನೋ ಬದಲಾಯಿತು. ಆ ದಿನದಿಂದ ಅರ್ಜುನ್ ಯಾವುದನ್ನೂ ಸುಲಭ ದಾರಿಯಲ್ಲಿ ಸಾಧಿಸಲು ಯತ್ನಿಸಲಿಲ್ಲ. ಅವನು ಬೆಳಗ್ಗೆ ಬೇಗ ಎದ್ದು ಹೊಲದಲ್ಲಿ ಕೆಲಸ ಮಾಡುತ್ತಾ, ಹಳ್ಳಿಯ ಕೆಲಸ, ಹೊಲದಲ್ಲಿ ಬೀಜ ಬಿತ್ತುವುದು, ಮಕ್ಕಳಿಗೆ ಹಾಲು ತಲುಪಿಸುವುದು, ಎಲ್ಲರಿಗೂ ಸಹಾಯ ಮಾಡುವುದು. ಕಡಿಮೆ ಮಾತು, ಹೆಚ್ಚು ಕೆಲಸ. ಕಾಲಕ್ರಮೇಣ ಅವನ ಹೊಲ ಹಸಿರಾಯಿತು. ಅವನು ಬೆಳೆದ ಬೆಳೆ ಹಳ್ಳಿಯಲ್ಲಿ ಅತ್ಯುತ್ತಮ ಎಂದು ಜನರು ಹೇಳಲಾರಂಭಿಸಿದರು. ಹೆಚ್ಚು ದುಡಿಮೆ ಮಾಡಿದಂತೆಯೇ ಅವನಿಗೆ ಹೆಚ್ಚಿನ ಅವಕಾಶಗಳು ಬರತೊಡಗಿದವು. ಅನೇಕ ವರ್ಷಗಳ ನಂತರ ಅರ್ಜುನ್ ಹಳ್ಳಿಯವರ ಮುಂದೆ ನಿಂತು ಮಾತನಾಡಿದ. ನಾನು ಒಮ್ಮೆ ದೇವರು ನನ್ನನ್ನು ದೊಡ್ಡವನಾಗಿಸಲಿ ಎಂದು ಕಾಯುತ್ತಿದ್ದೆ. ಆದರೆ ಇಂದು ನನಗರ್ಥವಾಯಿತು, ದೇವರು ನಮ್ಮನ್ನು ದೊಡ್ಡವನಾಗಿಸುವುದಿಲ್ಲ. ನಾವು ಮಾಡುವ ದುಡಿಮೆ ನಮ್ಮನ್ನು ದೊಡ್ಡವನಾಗಿಸುತ್ತದೆ. ದುಡಿಮೆಯೇ ದೇವರು. ಜನರು ಚಪ್ಪಾಳೆ ಹೊಡೆದು ಅವನನ್ನು ಗೌರವದಿಂದ ನೋಡಿದರು. ಅರ್ಜುನ್ನ ಕಣ್ಣುಗಳು ಹೊಳೆಯುತ್ತವೆ. ಅದು ಸುಲಭದಲ್ಲಿ ಸಿಗುವ ಹೊಳಪಲ್ಲ, ದುಡಿಮೆಯಿಂದ ಬಂದ ನಿಜವಾದ ಬೆಳಕು. ದೇವರನ್ನು ಹುಡುಕಬೇಡ, ದುಡಿಮೆ ಮಾಡು, ಏಕೆಂದರೆ ದುಡಿಮೆಯೇ ದೇವರು.